ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಮತ್ತು ಕೊಕ್ಕರೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದರು. ಆದರೆ ನರಿಗೆ ಸ್ವಲ್ಪ ತರಲೆ ಬುದ್ಧಿ ಇತ್ತು. ನರಿಯ ಉಪಾಯ. ಒಂದು ದಿನ ನರಿಯು ಕೊಕ್ಕರೆಯನ್ನು ತನ್ನ ಮನೆಗೆ ಊಟಕ್ಕೆ ಆಮಂತ್ರಿಸಿತು. ನರಿಯು ತಟ್ಟೆಯಲ್ಲಿ ಪಾಯಸವನ್ನು ಬಡಿಸಿತು. ನರಿಯು ತನ್ನ ನಾಲಿಗೆಯಿಂದ ಸುಲಭವಾಗಿ ಪಾಯಸವನ್ನು ನೆಕ್ಕಿ ಕುಡಿಯಿತು. ಆದರೆ ಪಾಪ, ಕೊಕ್ಕರೆಗೆ ಉದ್ದವಾದ ಕೊಕ್ಕಿದ್ದರಿಂದ ತಟ್ಟೆಯಲ್ಲಿದ್ದ ಪಾಯಸವನ್ನು ಕುಡಿಯಲು ಸಾಧ್ಯವೇ ಆಗಲಿಲ್ಲ. ನರಿಯು, ಪಾಯಸ ಚೆನ್ನಾಗಿಲ್ಲವೇ ಎಂದು ಕೊಕ್ಕರೆಯನ್ನು ಹೀಯಾಳಿಸಿ ನಗುತ್ತಾ ತಾನೇ ಎಲ್ಲವನ್ನೂ ಮುಗಿಸಿತು. ಕೊಕ್ಕರೆಯ ತಿರುಗೇಟು. ಕೆಲವು ದಿನಗಳ ನಂತರ ಕೊಕ್ಕರೆಯು ನರಿಯನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿತು. ಕೊಕ್ಕರೆಯು ಈ ಬಾರಿ ಉದ್ದವಾದ ಕುತ್ತಿಗೆ ಇರುವ ಒಂದು ಜೇಬಿನಲ್ಲಿ ರುಚಿಯಾದ ಆಹಾರವನ್ನು ಬಡಿಸಿತು. ಕೊಕ್ಕರೆಯು ತನ್ನ ಉದ್ದವಾದ ಕೊಕ್ಕಿನಿಂದ ಜೇಬಿನೊಳಗಿನ ಆಹಾರವನ್ನು ಸಲೀಸಾಗಿ ತಿಂದಿತು. ಆದರೆ ನರಿಯ ಮುಖವು ಆ ಕಿರಿದಾದ ಜೇಬಿನೊಳಗೆ ಹೋಗಲೇ ಇಲ್ಲ. ನರಿ ಹಸಿವಿನಿಂದ ಸುಮ್ಮನೆ ನೋಡುತ್ತಾ ನಿಂತಿತು. ನರಿಗೆ ತನ್ನ ತಪ್ಪಿನ ಅರಿವಾಯಿತು. ತಾನು ಮೊದಲು ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿಯಾಯಿತು ಎಂದುಕೊಂಡು ಕೊಕ್ಕರೆಯ ಕ್ಷಮೆ ಕೇಳಿತು. ಈ ಕಥೆಯ ನೀತಿ. ಬೇರೆಯವರಿಗೆ ನಾವು ಏನು ಮಾಡುತ್ತೇವೆಯೋ ಅದೇ ನಮಗೆ ಮರಳಿ ಬರುತ್ತದೆ.